ಒಂದು ದಿನ ಕೂಡ ರೋಡ್ ಮಾಡ್ತಾ ಇಲ್ಲ, ಬರೀ ಅದ್ರ ಮೇಲೆ ಮಣ್ಣು ಹಾಕೋದು ಮತ್ತು ಅಷ್ಟೇ ಬೆಳೆದು ಮತ್ತೆ ಮಳೆ ಬರುತ್ತೆ ಮತ್ತೆ ತೆಗ್ಗಾಗುತ್ತೆ, ಮಳೆ ಬರುತ್ತೆ ಮತ್ತೆ ತೆಗ್ಗುತ್ತೆ ಸರ್. ಪ್ರೆಗ್ನೆಂಟ್ ಇರೋ ಹೆಣ್ಮಕ್ಳು ಕರ್ಕೊಂಬರೋದೇ ಈ ರೋಡಿಗೆ ಭಾಳ ತ್ರಾಸ ಆಗ್ಬಿಟ್ಟು ಸರ್. ಮಂದಿ ಎಷ್ಟು ಅಡ್ಡಾಡ್ತಾರೆ? ದಿನ ಅಡ್ಡಾಡ್ತಾರೆ ರೀ, ಯಾರು ಒಟ್ಟು ಮೈಗೆ ಹೆಚ್ಚಿನವ್ರು ಒಬ್ರು ಕೇರ್ ಮಾಡ್ತಾ ಇಲ್ಲ. ಹಾಂ ಅಲ್ಲಿ MLA 100 ಹತ್ರ ಐತಿ ಐತ್ರಿ, ಒಟ್ಟು ಯಾರು ಕೇರೇ ಮಾಡ್ತಾ ಇಲ್ಲ ಅವ್ರು, ಬರೀ ಅವ್ರದ್ದೇ ಅವ್ರಿಗೆ ಆಗ್ಬಿಡತ್ತೆ ರೀ. ಯಾಕಂದ್ರೆ MLA 100 ಹತ್ರ ದೇವಸ್ಥಾನಕ್ಕೆ ಕೋಟ್ಯಾನುಗಟ್ಟಲೆ ಅಲ್ರಿ, ದೇವಸ್ಥಾನದ ಎಲ್ಲ ಬರ್ತದೆ, ದೇವಸ್ಥಾನ ಮೇನ್ ದಾರಿ ಇದೆ, ಕೊಪ್ಪಳಿಂದ ಬರೋದೇ ಇದೆ ಹೌದಾ. ಇಲ್ಲಿ ಆಸ್ಪತ್ರೆಗೆ ಬರ್ಬೇಕು ಅಂದ್ರೂ ಕೂಡ ಈ ಮೊನ್ನೆ ಇಲ್ಲೇ ಇಬ್ಬರು ಬಿದ್ದಾರೆ ಪಾಪ, ಮುದಿಯವರು ಒಬ್ರು ಬಿದ್ದಾರ ಪಾಪ, ಒಬ್ರು ವಯಸ್ಸಾದವ್ರು ಅಣ್ಣ ಹುಡ್ರು ಬಂತಾರೆ. ಹುಡ್ರನ್ನ ದಿನ ಸ್ಕೂಲ್ ಕರ್ಕೊಂಡು ಹೋಗ್ಬೇಕು ಅಂದರೂ ಭಾಳ ತ್ರಾಸು ಭಾಳ ಐತೆ. ಎಷ್ಟು ಕಿಲೋಮೀಟ್ರ್ ಐತಿ ಸರ್? ಇಲ್ಲಿಂದ ಪೂರ್ತಿ ಇಟ್ನಾಳಿಂದ ಏನು ರೋಡೇ ಸರಿ ಇಲ್ರಿ. ಆಗ ಆ ಲಾರಿ ಬರ್ತಲ್ಲ ರೀ, ಹೆಂಗೆ ಬೇಕು ಹಂಗೆ ಹೊಡ್ಕೊಂಬರೋದ, ಹೆಂಗೆ ಬೇಕು ಹಂಗೆ ಬರೋ ಪಂಪಾಪತಿ ರೀ. ಈಗಾಗಲೇ ಕಲ್ಯಾಣ ಪಥದಲ್ಲಿ 9 ರಸ್ತೆಗಳು ಪ್ರಾರಂಭ ಆಗ್ತಾ ಇದ್ವು, ಟೆಂಡರ್ ಆಗಿದೆ ಆಲ್ರೆಡಿ. ಈ ಮಳೆ ಯಥೇಚ್ಛವಾಗಿರೋದ್ರಿಂದ ಮಳೆಗಾಲದಲ್ಲಿ ನಾವೇ ಆ ಗುತ್ತಿಗೆದಾರರಿಗೆ ಈ ಡಾಂಬೋರ್ ನಿಲ್ಲೋದಿಲ್ಲ ಬೇಡ ಅಂತಕ್ಕಂಥ ಮಾತು ಹೇಳಿದೆವು. ನಿಮಗೂ ಗೊತ್ತಿದೆ, ಕಂಟಿನ್ಯೂಸ್ ಆಗಿ ಮಳೆ ಬರ್ತಾ ಇದೆ. ಸೊ ಇದೇನಾಗುತ್ತೆ, ನಮ್ಮಲ್ಲಿ ವಿಂಡ್ ಫ್ಯಾನು ಮತ್ತು ಸೋಲಾರ್ ಇರೋದ್ರಿಂದ ನಮ್ಮ ಹಳ್ಳಿ ಕೆಪಾಸಿಟಿ ರೋಡ್ ಎಷ್ಟು, ಒಂದು 8-10 ಟನ್ನಿಂದು ಕೆಪಾಸಿಟಿ ಇರ್ತದೆ, 100 ಟನ್ ವೆಹಿಕಲ್ ಹೋಗ್ತಾ ಇದ್ದಾವೆ. ಸೊ ಅವ್ರಿಗೂ ನಾವು ಮನವಿ ಮಾಡಿದೆವು, ನೀವು ಎಲ್ಲಿ ರೋಡ್ ಬಳಕೆ ಮಾಡ್ತೀರಿ ಅಲ್ಲಿ ರೋಡು ರೆಸ್ಟೋರೇಷನ್ ಮಾಡಿಕೊಡ್ಬೇಕಂತೇಳಿ ಹೇಳಿದ್ದೇವೆ. ಸೊ ಈ ಮಳೆಗಾಲ ಮುಗಿದ ನಂತರ ಈಗ ನಮ್ಮ ತುಂಗಭದ್ರಾ ಡ್ಯಾಮ್ದು ಟೆಂಡರ್ ಕರೆದು 32 ಗೇಟ್ ರೆಡಿ ಮಾಡ್ಕೊಂಡು ಕೂತಿದ್ದೆವು. ಸೊ ಮಳೆ ನಿಂತ ನಂತರ ಎಲ್ಲ ರಸ್ತೆಗಳು ಬಹುತೇಕ ಅವನ್ನ ಮಾಡ್ತಕ್ಕಂಥ ಕೆಲಸ ಮಾಡ್ತೇವೆ. ಈಗಾಗಲೇ ಸರ್ಕಾರದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬ್ರವರು 50 ಕೋಟಿ ವಿಶೇಷ ಅನುದಾನವನ್ನು ಕೊಟ್ಟಿದ್ದಾರೆ. ಅದರಲ್ಲಿ 37 ಕೋಟಿ ರಸ್ತೆ ಕೊಟ್ಟಿದ್ದೇವೆ. KKRDBನಲ್ಲಿ ಕೂಡ ಒಂದು 3-4 ರಸ್ತೆ ತೆಗೆದುಕೊಂಡಿದ್ದೇವೆ. ಸೊ ಈ ಮಳೆ ಇರೋದರಿಂದ ನಮ್ಮ ಹಳ್ಳಿಗಾಡು ಪ್ರದೇಶದಲ್ಲಿ ಮೊನ್ನೆ ನಾನು ನೋಡ್ತಾ ಇದ್ದೆ ನಿಮ್ಮ ಯಾವುದೋ TVನಲ್ಲಿ, ಈ ಬಾದರಬಂಡಿ ಹೊಸಳ್ಳಿಗೆ ಹೋಗ್ತಕ್ಕಂಥ ರಸ್ತೆ ನಾವು ಎಷ್ಟೇ ಈ ವೆಟ್ ಮಿಕ್ಸು ಇದನ್ನು ಹಾಕಿದರೂ ಕೂಡ ಮಳೆ ನಿಲ್ತಾ ಇಲ್ಲ. ಹಾಗಾಗಿ ಮಳೆಗೆ ನಿಂತ ನಂತರ ಎಲ್ಲ ರಸ್ತೆಗಳು ಕೂಡ ತೆಗೆದುಬೇಕು. ಅದು ಎಲ್ಲ ರಸ್ತೆ ಈ ಮಳೆ ನಿಲ್ಬೇಕಲ್ಲ, ಈಗೇನು ಪ್ಯಾಚ್ ವರ್ಕ್ ಮಾಡ್ತೀವಿ ಅಷ್ಟೇ, ಮಳೆ ನಿಂತ ನಂತರ ಮಾಡಿಕೊಡ್ತೇವೆ. ಥ್ಯಾಂಕ್ ಯು.